ಎಲ್ರಿಗೂ ನಮಸ್ಕಾರ. ನಾನು ಮಾಡುವಂಥ ಈ ಫಿಶ್ ಫ್ರೈಗೆ ಯಾವ ರೀತಿಯ ಕಬಾಬ್ ಪೌಡ್ರ್ ಏನು ಯೂಸ್ ಮಾಡದೆ ನಾನು ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ಗ್ರೀನ್ ಮಸಾಲ ಫಿಶ್ ತವಾ ಫ್ರೈ. ಒಂದು ಬಾತಲ್ಲಿ ಸೋಂಕಾಳು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಧನಿಯಾ ಅರ್ಧ ಸ್ಪೂನ್, ಸ್ವಲ್ಪ ಕರಿಬೇವು, ಸಾಂಬಾರು ಸೊಪ್ಪು, ಪುದೀನ 2 ಕಡ್ಡಿ, ಸ್ವಲ್ಪ ಜೀರಿಗೆ, ನಾನು 8 ಮೆಣಸನ್ನು ಎತ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ, 3 ಲವಂಗ. ಯಾವ ಪ್ರಮಾಣದಲ್ಲಿ ಎತ್ಕೊಂಡಿದ್ದೀನಿ ಅಂತ ನಾನು ಆಮೇಲೆ ಅಡುಗೆ ಮಾಡ್ತಾ ಹೇಳ್ತೀನಿ. ನೆನೆಯಕ್ಕೆ ಇಟ್ಕೊಂಡಂಥ 1 ಸ್ಪೂನ್ ಹುಣಸೆಹಣ್ಣು, ಮತ್ತು ಇದಕ್ಕೆ ಬೇಕಾಗಿರುವಂತಹ ಜೋಳದ ಹಿಟ್ಟು 1 ಸ್ಪೂನ್, ಕಡಲೆ ಹಿಟ್ಟು 1 ಸ್ಪೂನ್, ಮೈದಾ ಹಿಟ್ಟು 2 ಸ್ಪೂನ್ ಮತ್ತು ಕಸ್ತೂರಿ ಮೆಂತಿ ಸ್ವಲ್ಪ. ಇವಾಗ ಒಲೆ ಮೇಲೆ ಒಂದು ಬಾಟಲಿನ ಇಟ್ಟು ಅದಕ್ಕೆ 2 ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ದಪ್ಪ ಈರುಳ್ಳಿ ಆಗಿರೋದಕ್ಕೆ ನಾನು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ, ಕರಿಬೇವು ಮತ್ತು ಶುಂಠಿನ ಹಾಕಿ ಫ್ರೈ ಮಾಡ್ಕೊಬೇಕು. 2 ಮೀನಿಗೆ ಆಗುವಷ್ಟು ಮಸಾಲ ಮಾಡ್ಕೊತೀನಿ. ನೀವು ಡಬಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. 1 ಸ್ಪೂನ್ ತೊಗೊಂಡಿದ್ದೀನಿ, ಚಕ್ಕೆ ಅರ್ಧ ಇಂಚಷ್ಟು, ಲವಂಗ 3 ತೊಗೊಂಡಿದ್ದೀನಿ, ಮೆಣಸು ನಾನು 8 ಮೆಣಸು ತೊಗೊಂಡಿದ್ದೀನಿ, ಸಣ್ಣ ಬಾತಲೆ 1. ಇವಾಗ ಇದನ್ನು ಫ್ರೈ ಮಾಡ್ಕೊಬೇಕು. ಇವಾಗ 2 ಪುದೀನ ಹಾಕೊತಿದ್ದೀನಿ, ಪುದೀನದ ಎಲೆ, ಸೋಂಕಾಳು ಚಿಟಿಕೆ, ಇದನ್ನು ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇವಾಗ ನಾನು ಸಾಂಬಾರು ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇವೆಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ 1 ಸ್ಪೂನು ಹುಣಸೆಹಣ್ಣು, ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಬರಬೇಕು. ಸಣ್ಣ ಲೋಟದಲ್ಲಿ ಅರ್ಧ ಮೊಸರು ರೀತಿಯಾಗಿ ರುಬ್ಕೊಬರಬೇಕು. ಈಗ ಒಂದು ಬಾಟ್ಲನ್ನು ತೊಗೊಂಡು ಕಡಲೆ ಹಿಟ್ಟು 1 ಸ್ಪೂನ್, ಜೋಳದ ಹಿಟ್ಟು 1 ಸ್ಪೂನ್, ಮೈದಾ ಹಿಟ್ಟು 2 ಸ್ಪೂನ್ ಮತ್ತು ಕಸ್ತೂರಿ ಮೆಂತ್ಯನ ಹಾಕ್ಕೊಬೇಕು. ಇವಾಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ರುಬ್ಬಿ ಇಟ್ಕೊಂಡಂಥ ಪೇಸ್ಟ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ಕೊಳ್ಳೋದೇನು ಬೇಡ, ಅದೇ ತೆಳ್ಳಗಾಗುತ್ತೆ. ಜಾಸ್ತಿ ಏನು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ನಾನು 2 ಮೀನನ್ನು ತೊಗೊಂಡಿದ್ದೆ, ಅದನ್ನು ನಾನು ಈಗ ಸಣ್ಣ ಪೀಸಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕಲಸಿ ಇಟ್ಟಿರೋಂಥ ಮಸಾಲಾಗೆ ಈ ಥರ ಹಾಕ್ಕೊಬೇಕು. ಮೀನು ಚೆನ್ನಾಗಿ ನೀರನ್ನು ಹಿಂಡಿ ಈ ಥರ ಹಾಕ್ಕೊಂಡ್ರೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮೀನನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು 5 ನಿಮಿಷ ಹಾಗೆ ಮುಚ್ಚಿಡಿ. ಡಿಫ್ರೆಂಟ್ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ 5 ನಿಮಿಷ ಆಯಿತು ನಾನು ನೆನೆಯೋಕ್ಕೆ ಇಟ್ಟು. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ಒಂದು ಗ್ಯಾಸ್ ಮೇಲೆ ತವಾನ ಇಟ್ಟು ಅದಕ್ಕೆ ನಾನು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ಥರ ಎಣ್ಣೆನ ಹರಳ್ಕೊಬೇಕು. ಇವಾಗ ಒಂದೊಂದಾಗಿ ಬಿಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ಟೈಮಲ್ಲಿ ಈ ಥರ ಫ್ರೈ ಮಾಡ್ಕೊಬೇಕು. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೆ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಲಿ ಅಂತ. ಇವಾಗ ನೋಡಿ ಒಂದು ಒಬ್ಬನೇ ಇವಾಗ ಎತ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಇನ್ನೊಂದು ಒಬ್ಬನ ಹಾಕ್ಕೊತಾ ಇದ್ದೀನಿ. ಮತ್ತು ಇದೇ ಥರ ನಾನು ಎಣ್ಣೆನ ಹಾಕ್ಕೊಂಡು ಮೀನನ್ನ ಬಿಟ್ಕೊತಾ ಇದ್ದೀನಿ. ನಾನು ಅಡುಗೆ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸುಮಾರು ಜನ ವೀಡಿಯೋ ನೋಡ್ತಾ ಇದ್ದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ವಲ್ಪ ಉಳಿದಂಥ ಮಸಾಲಾನ ಹೀಗೆ ಮೇಲ್ಗಡೆ ಹಾಕ್ಕೊತಾ ಇದ್ದೆ. ನೋಡಿ, ಈ ಥರ ಮಾಡ್ಕೊಬೇಕು. ಈ ಥರ 2 ಕಡೆ ಫ್ರೈ ಮಾಡಿಕೊಂಡು ಪ್ರೆಸ್ ಮಾಡಿ, ಯಾಕಂದರೆ ಒಳಗಡೆ ನೀರಿದ್ದರೆ ಅದು ಹೋಗಿಬಿಡುತ್ತೆ, ಹೊರಗೆ ಹೋಗ್ಬಿಡುತ್ತೆ. ಸೊ ಆವಾಗ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಈ ರೆಸಿಪಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ನಾನು ತೋರಿಸ್ತಾ ಇರೋದು. ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಪ್ಲೀಸ್. ಹಾಗೆ ತಾಯಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನೇ ಎತ್ತಿಟ್ಕೊತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ 1-2 ಬೆಳ್ಳುಳ್ಳಿನ ಹಾಕಿ ಅದೇ ಹರಳೆಲೆ ಫ್ರೈ ಮಾಡ್ಕೊತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ 3 ಮೆಣಸಿನ್ಕಾಯಿನ ಅದನ್ನು ಕೂಡ ನಾನು ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಟೇಸ್ಟ್ ಮಾಡೋಕ್ಕೆ ಸಿದ್ಧವಾಗಿದೆ ಗ್ರೀನ್ ಮಸಾಲ ಫಿಶ್ ತವಾ ಫ್ರೈ. ಒಂದ್ಸಲ ಟ್ರೈ ಮಾಡಿ, ಹಾಗೆ ಕಳೆದೋಗ್ಬಿಡ್ತಾರ. ತುಂಬಾ ಚೆನ್ನಾಗಿದೆ. ನಾನು ಕೂಡ ಮಾಡಿ ತೋರಿಸಿರೋದು. ಡಿಫ್ರೆಂಟಾಗಿರುವಂಥ ಗ್ರೀನ್ ಮಸಾಲ ಫಿಶ್ ತವಾ ಫ್ರೈ. ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಮನೆ ಮಗಳನ್ನು ಹೀಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ತಾಯಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡ್ತಾ ಇದ್ದೀರ ಅಷ್ಟೇ, ಯಾರು ಕೂಡ ಕಮೆಂಟ್ ಮಾಡ್ತಾಯಿಲ್ಲ. ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ನಿಮ್ಮ ಮನೆ ಮಗಳು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾ ಧನ್ಯವಾದಗಳು.